ಸ್ನೇಹಿತರೆ, BJP ಸರ್ಕಾರ ಕೊಟ್ಟಂತಹ ಬಹುದೊಡ್ಡ ಪ್ರಾಜೆಕ್ಟ್ ಅಂದರೆ ಸ್ನೇಹಿತರೆ, ನಮ್ಮ ಸಿಗಂದೂರಿಗೆ ಓಡಾಡೋಕ್ಕೆ ಅಂತೇಳಿ ಹೊಸದಾಗಿ ನಿರ್ಮಾಣವಾಗಿರುವಂತಹ ಈ ಕೇಬಲ್ ಬ್ರಿಡ್ಜ್ ಸೇತುವೆ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ನಿತಿನ್ ಗಡ್ಕರಿಯವರ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೆ ಇಲ್ಲಿನ ಶಾಸಕರಂತ ರಾಘವೇಂದ್ರ ಅವರಿಗೆ ಪ್ರಣಾಮವನ್ನು ಸಲ್ಲಿಸುತ್ತಾ, ಸ್ನೇಹಿತರೆ, ಸಿಗಂದೂರಿನ ಒಂದು ಚಿಕ್ಕ ತುಣುಕನ್ನು ನಿಮ್ಮ ಮುಂದೆ ತಂದೆ ಸ್ನೇಹಿತರೆ. 1953ರಲ್ಲಿ ಲಿಂಗನಮುಖಿ ಅಣೆಕಟ್ಟು ನಿರ್ಮಾಣವಾದ ನಂತರ ಸ್ನೇಹಿತರೆ, ಹಳೆಯ ದೇವದ ಪ್ರದೇಶ ಜಲಾವೃತವಾಯಿತು ಸ್ನೇಹಿತರೆ. ನಂತರ ದೇವಿಯ ಸನ್ನಿಧಿಯನ್ನು ಇಂದಿನ ಸ್ಥಳಕ್ಕೆ ಸ್ಥಳಾಂತರ ಆಯಿತು ಸ್ನೇಹಿತರೆ. ಈಗೇನು ನಾವು ಸಿಗಂದೂರು ಅಂತ ಹೇಳಿ ನಾವು ನೋಡ್ತಿದ್ದೀವಲ್ಲ ಸ್ನೇಹಿತರೆ, ಅದು ಹಿನ್ನೀರಿನಲ್ಲಿ ಜಲಾವೃತ ಆದಾಗ ಈಗ ಸ್ಥಳಾಂತರ ಆಯಿತು ಅಂತ ದೇವಾಲಯ ಸ್ನೇಹಿತರೆ. ಇಲ್ಲಿಗೆ ಬರಲು ಶರಾವತಿ ಹಿನ್ನೀರಿನಲ್ಲಿ ಸ್ನೇಹಿತರೆ ನಾವು ಲಾಂಚ್ ಮುಖಾಂತರ ಹಾಗೂ ಜಾರ್ಜ್ ಮೂಲಕ ಪ್ರಯಾಣ ಮಾಡಬೇಕಾಯಿತು ಸ್ನೇಹಿತರೆ. ಅಂದರೆ ಸ್ನೇಹಿತರೆ, ಈ ಕೇಬಲ್ ಬ್ರಿಡ್ಜ್ ನಿರ್ಮಾಣ ಇಲ್ಲದ ಸಮಯದಲ್ಲಿ ನಾವೇನು ಮಾಡಬೇಕಿತ್ತು, ದಿನನಿತ್ಯ ನಾವು ಲಾಂಚ್ ಮುಖಾಂತರ, ಅಂದರೆ ಸ್ನೇಹಿತರೆ ಲಾಂಚ್ ಮುಖಾಂತರ ಹೇಗೆ ಅಂತಂದರೆ, ಕಾರ್ ಇರ್ಬೋದು, ಬಸ್ ಇರ್ಬೋದು, ಆಮೇಲೆ ದಿನನಿತ್ಯ ಓಡಾಡ್ತಿರುವಂಥ ಸ್ಥಳೀಯರಿರ್ಬೋದು, ಆಮೇಲೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಾವು ಏನು ಸರಕು ಸಾಗಾಣಿಕೆಗಳನ್ನು ಸಾಗಿಸ್ಬೇಕಿತ್ತಲ್ಲ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಿರುವಂಥ ಪ್ರತಿಯೊಂದನ್ನು ಈ ಲಾಂಚ್ ಮುಖಾಂತರ ಈ ಜನಗಳ ಮಧ್ಯೆ ನಾವು ಸಾಗಾಣಿಕೆ ಮಾಡಬೇಕಾಗಿತ್ತು ಸ್ನೇಹಿತರೆ. ಅದು ಇಲ್ಲಿ ಸ್ಥಳೀಯರಲ್ಲಿ ಅತಿ ದೊಡ್ಡ ಸಮಸ್ಯೆ ಆಗಿತ್ತು ಸ್ನೇಹಿತರೆ. ಏನಕ್ಕೆ ಅಂತಂದರೆ, ಹಲವಾರು ರೀತಿಯಲ್ಲಿ ದೇವಸ್ಥಾನಕ್ಕೆ ಬರುವಂಥ ಭಕ್ತರು ಒಂದು ಕಡೆ, ಆಮೇಲೆ ಸ್ಥಳೀಯರು ಒಂದು ಕಡೆ, ಮತ್ತು ಈಗ ಸಾರಿಗೆ ವ್ಯವಸ್ಥೆ ಅಂದರೆ ಸ್ನೇಹಿತರೆ, ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಆಮೇಲೆ ನಾವು ಶಿವಮೊಗ್ಗದಿಂದ ಸಾಗರದಿಂದ ಆಮೇಲೆ ನಾವು ಆ ಕಡೆ ಬೈಂದೂರು ಹೋಗ್ಬೇಕಾದ್ರು, ಆಮೇಲೆ ಕುಂದಾಪುರ ಹೋಗ್ಬೇಕಾಯ್ತು ಅಂದರೂ ನಾವು ಲಾಂಚ್ ಮುಖಾಂತರನೇ ಹೋಗ್ಬೇಕಾಯ್ತು ಸ್ನೇಹಿತರೆ. ಹಾಗಾಗಿ ಬಹುದೊಡ್ಡ ಸಮಸ್ಯೆ ಆಗಿತ್ತು ಈ ಸಿಗಂದೂರು ಚೌಡೇಶ್ವರ ದರ್ಶನ ಮಾಡೋಕ್ಕೆ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ಆದರೆ ಇತ್ತೀಚೆಗೆ ಸಿಗಂದೂರು ಸೇತುವೆ ನಿರ್ಮಾಣವಾದ ನಂತರ ಕ್ಷೇತ್ರಕ್ಕೆ ತಲುಪುವುದು ಇನ್ನಷ್ಟು ಸುಲಭವಾಗಿದೆ ಸ್ನೇಹಿತರೆ. ಇದರಿಂದ ಇಲ್ಲಿನ ಜನರು ಉದ್ಯೋಗಕ್ಕೆ ಆಗಿರ್ಬೋದು, ಹಾಗೂ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಲು ಅಲ್ಲಿನ ಸ್ಥಳೀಯರಿಗೆ ತಟಸ್ಥ ತಂದಿದೆ ಸ್ನೇಹಿತರೆ. ಶರಾವತಿ ಹಿನ್ನೀರಿಗೆ ಸೇತುವೆ ನಿರ್ಮಾಣವಾದ ಮೇಲೆ ಸ್ನೇಹಿತರೆ, ಇಲ್ಲಿನ ಜನರು ನಿತಿನ್ ಗಡ್ಕರಿಯನ್ನು ಉತ್ತಮವಾದ ಪ್ರಣಾಮವನ್ನು ದಿನನಿತ್ಯ ವ್ಯಕ್ತಪಡಿಸುತ್ತಾರೆ ಸ್ನೇಹಿತರೆ. ಏನಕ್ಕೆ ಅಂದರೆ ಸ್ನೇಹಿತರೆ, ಅವರಿಗೆ ಒಂದು ದೊಡ್ಡ ಸಮಸ್ಯೆ, ಒಂದು ಕಡೆಯಿಂದ ಮತ್ತೊಂದು ಕಡೆ 4 ಕಿಲೋಮೀಟರು ಶರಾವತಿ ಹಿನ್ನೀರನ್ನು ದಾಟಬೇಕಾಯಿತು ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ ಹಾಗೂ BJP ಸರ್ಕಾರಕ್ಕೆ ಉತ್ತಮ ರೀತಿಯಲ್ಲಿ ಬೆಂಬಲ ನೀಡುತ್ತಿದ್ದಾರೆ ಸ್ನೇಹಿತರೆ. ಈಗ ನಮ್ಮದು ಯಾವುದೇ ಸರ್ಕಾರ ಬರಲಿ, ಏನೇ ಬರಲಿ ಸ್ನೇಹಿತರೆ, ನಾವು ಮೊದಲಿಗೆ ಕೇಳೋದು ಅಭಿವೃದ್ಧಿ. ಹಾಗಾಗಿ ಅಲ್ಲಿನ ಜನರು ಸಹ BJP ಸರ್ಕಾರವನ್ನು ಅತ್ಯುತ್ತಮ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾರೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ರಾಘವೇಂದ್ರ ಶಾಸಕರಾಗಿದ್ದರಿಂದ ಉತ್ತಮ ರೀತಿಯಲ್ಲಿ ಅನುದಾನವನ್ನು, ಅಂದರೆ ಸ್ನೇಹಿತರೆ, ನಿತಿನ್ ಗಡ್ಕರಿ ಅವ್ರ ಹತ್ರ ಯಾರೇ ಒಬ್ಬ MLA ಆಗಿರ್ಬೋದು, MP ಆಗಿರ್ಬೋದು, ಒಂದು ಕೆಲಸಕ್ಕಾಗಿ ನಾವು ಹೋಗಿ ನಾವು ಕೇಳಿದಾಗ ಸ್ನೇಹಿತರೆ, ನಿತಿನ್ ಗಡ್ಕರಿಯವರು ಅತ್ಯುತ್ತಮವಾದ ರೀತಿಯಲ್ಲಿ ಅನುದಾನವನ್ನು ಕೊಟ್ಟು ನಮ್ಮ ಜಿಲ್ಲೆ ಇರ್ಬೋದು, ನಮ್ಮ ತಾಲೂಕು ಆಗ್ಬೋದು, ನಮ್ಮ ಹೋಬಳಿ ಆಗ್ಬೋದು, ಅವರು ಅಭಿವೃದ್ಧಿ ಪಡಿಸಿದ್ದಾರೆ. ಹಾಗೆ ನೀವು ನೋಡ್ದಂಗೆ ರಾಷ್ಟ್ರೀಯ ಹೆದ್ದಾರಿಗಳು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, ಈ ನಮ್ಮ ಕೇಬಲ್ ಬ್ರಿಡ್ಜು ಇಲ್ಲಿ ಏನು ನೀವು ನೋಡ್ತಿದ್ದೀರ ಸ್ನೇಹಿತರೆ, ಸಿಗಂದೂರು ಕೇಬಲ್ ಬ್ರಿಡ್ಜ್ ಎಂದರೆ ನೀವು ನೋಡ್ತಿರುವಂಥ ಬ್ರಿಡ್ಜು ಅತ್ಯುತ್ತಮ ರೀತಿಯಲ್ಲಿ ಸ್ನೇಹಿತರೆ, ಅಂದರೆ ಹೊರದೇಶದಲ್ಲಿ ಯಾವ ಥರ ಪ್ರಾಜೆಕ್ಟ್ ಇದೆಯೋ ಅದೇ ಥರ ಪ್ರಾಜೆಕ್ಟ್ನ ತಗೊಂಡು ಬಂದು ಸಾವಿರಾರು ಕೋಟಿ ವೆಚ್ಚದಲ್ಲಿ ಖರ್ಚು ಮಾಡಿ ಈ ನೀವು ನೋಡ್ತಿರುವಂತಹ ಶರಾವತಿ ಹಿನ್ನೀರಿಗೆ ಸ್ನೇಹಿತರೆ ಒಂದು ಅತ್ಯುತ್ತಮವಾದವನ್ನು ಸೇತುವೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಏನಕ್ಕೆ ಸ್ನೇಹಿತರೆ ಅಂತಂದರೆ, ಇಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸಿ, ಆಮೇಲೆ ಭಕ್ತರ ಸಮಸ್ಯೆಗಳನ್ನು ಆಲಿಸಿ, ಆಮೇಲೆ ಪ್ರವಾಸೋದ್ಯಮ ಅಂತಂದರೆ ಸ್ನೇಹಿತರೆ, ನಾವು ಏನು ಟೂರಿಸಮ್ ದಿನನಿತ್ಯ ಜನರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀವಲ್ಲ, ಆಮೇಲೆ ಸರಕು ಸಾಗಾಣಿಕೆ ಮಾಡುವಂಥ ಸಮಸ್ಯೆಗಳನ್ನು ಎಲ್ಲವನ್ನೂ ಆಲಿಸಿ ಸ್ನೇಹಿತರೆ, ಒಂದು 700ರಿಂದ 800 ಕೋಟಿ ಆಗಿರ್ಬೋದು, ಇಷ್ಟು ಹಣವನ್ನು ತಂದು ನಮ್ಮ ನಿತಿನ್ ಗಡ್ಕರಿ ಅವರು ಈ ಸೇತುವೆ ನಿರ್ಮಾಣಕ್ಕೆ ಶ್ರಮಿಸಿದೆ ಸ್ನೇಹಿತರೆ. ಹಾಗಾಗಿ ನಿತಿನ್ ಗಡ್ಕರಿ ಅವ್ರಿಗೆ ನಮ್ಮ ಕಡೆಯಿಂದನೂ ಕೋಟಿ ಪ್ರಣಾಮವನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇಲ್ಲಿ ಶಕ್ತಿ ದೇವತೆ ಎಂದೇ ಪ್ರಖ್ಯಾತಿ ಪಟ್ಟಿರುವಂಥ ಸಿಗಂದೂರೇಶ್ವರಿ ದೇವಾಲಯವು ನಮ್ಮ ಅಪಾರವಾದಂತಹ ಜನರ, ಅಂದರೆ ಭಕ್ತರ ದಂಡೆ ಇಲ್ಲಿಗೆ ಬರುತ್ತೆ ಸ್ನೇಹಿತರೆ. ಏನಕ್ಕೆ ಅಂತಂದರೆ, ಸೇತುವೆ ನಿರ್ಮಾಣ ಆಗಿರೋದೇ ಒಂದು ಕಡೆ ಸೇತುವೆ ನೋಡಬೇಕಂತಲೇ ಎಷ್ಟೋ ಜನಗಳು ಈ ತಾಯಿ ಸನ್ನಿಧಾನಕ್ಕೆ ಬರ್ತಾರೆ ಸ್ನೇಹಿತರೆ. ಹಾಗಾಗಿ ಯಾರಾದರೂ ನೀವು ಸಹ ಫ್ಯಾಮಿಲಿ ಜೊತೆ ಹೋಗಿ, ಈ ಸೇತುವೆನ ನಿರ್ಮಾಣವಾಗಿದ ಮೇಲೆ ಯಾರು ಹೋಗಿಲ್ಲ, ನೀವು ಸಹ ಹೋಗಿ ಅತ್ಯುತ್ತಮವಾಗಿ ನಮ್ಮ ಹೊರದೇಶಗಳಲ್ಲಿ ಏನು ಕೇಬಲ್ ಬ್ರಿಡ್ಜು ಆಗಿರ್ಬೋದು, ಏನು ಹಿನ್ನೀರಿಗೆ ಯಾವ ಥರ ತುಂಬ ಅತ್ಯುತ್ತಮವಾಗಿ ಬ್ರಿಡ್ಜ್ ಹೇಗೆ ನಿರ್ಮಾಣವಾಗಿದೆ ಅಂತ ಹೇಳಿ ನೀವು ಸಹ ಒಮ್ಮೆ ನೋಡಿ ಸ್ನೇಹಿತರೆ. ನಿಮಗೂ ನಿಮ್ಮ ಫ್ಯಾಮಿಲಿಗೂ ಒಂಥರ ಆಕರ್ಷಣವಾದಂಥ ಸೇತುವೆ ಆಗಿದೆ ಸ್ನೇಹಿತರೆ. ಹಾಗಾಗಿ ನೀವು ಸಹ ಹೋಗಿ ಮತ್ತು ನೀವು ಸಹ ತಾಯಿ ದರ್ಶನ ಪಡೆದು ಧನ್ಯರಾಗಿ ಅಂತ ಹೇಳ್ತಾನೆ ಸ್ನೇಹಿತರೆ. ಧನ್ಯವಾದಗಳು.